ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ಷೇರು ಮಾರುಕಟ್ಟೆ ವಾರದ ಕಥೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನ್ಯಾಗ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋನ್ಯಾಗ ನಾವು ಹೋದ ವಾರನ ಸ್ಟಾಕ್ ಮಾರ್ಕೆಟ್ನ ಏನೇನತ್ತಂತ ನೋಡೋಣ. ಮುಂದಿನ ವಾರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಯಾವ್ಯಾವ ಇವೆಂಟ್ ಇದಾವಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೊಂದನೇ ಏನ್ ಸುದ್ದಿ ಬರತೈತೆ ಅಂತಂದ್ರ ಫೈನಾನ್ಸ್ ಮಿನಿಸ್ಟರ್ ಚೇಂಜ್ ಆಗ್ಬೋದಂತ ಅನ್ನತಾರ. ಅದ ಕಾರಣ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಮತ್ತ US ಮತ್ತ ಇರಾನ್ ಯುದ್ಧ ಮತ್ತ ಸ್ಟಾರ್ಟ್ ಆಗೈತಿ. ನಿನ್ನೆ ವಿಡಿಯೋನ್ಯಾಗ ನಾ ತಿಳಿಸಿನಿ. ಅದ ಕಾರಣ ಆ ವಿಡಿಯೋನ ಹೋಗಿ ನೀವು ನೋಡ್ಬೋದ. ಬರೀ ಫಸ್ಟ್ ನಾವ ಹೋದ ವಾರನಾಗ ಏನೇನಾತಂತ ತಿಳ್ಕೊಳ್ಳೋಣ. ನೋಡ್ರಿ, ಹೋದ ವಾರ ಸ್ಟಾಕ್ ಮಾರ್ಕೆಟ್ 5 ದಿನ ಓಪನ್ ಇಲ್ಲಾಗಿತ್ತ. ಮಂಡೇದಿಂದ ಗುರುವಾರ ತಕ ಅಷ್ಟೇ ಓಪನ್ ಇತ್ತ. ಫ್ರೈಡೆ ಹಾಲಿಡೇ ಇತ್ತ. ಅದ ಕಾರಣ ಮಾರ್ಕೆಟ್ ಏನ್ ಹೆಚ್ಚ ಏರಿಳಿತವನ್ನ ತೋರಿಸಿಲ್ಲ ಅಂತ ನಾವ್ ಅನ್ಬೋದ. ಆದ್ರೂ ನಿಫ್ಟಿ ನೋಡ್ಬೋದ, ಅದ 4 ದಿನದ್ನಾಗ 0.31% ಕುಸಿದ 24,056 ಕ್ಲೋಸಿಂಗ್ ಕೊಟ್ಟೈತಿ. 24,000 ಲೆವೆಲ್ಗನ ಕರೆಕ್ಟ್ ಕ್ಲೋಸಿಂಗ್ ಕೊಟ್ಟೈತಂತ ನಾವ್ ಅನ್ಬೋದ ನಿಫ್ಟಿ. ಅದೇ ತರ ಬ್ಯಾಂಕ್ ನಿಫ್ಟಿನೂ ನೋಡ್ಬೋದ. 4 ದಿನದ ಪರ್ಫಾರ್ಮೆನ್ಸ್ ನೋಡ್ರೆ 0.62% ಏರಿ 58,177 ಕ್ಲೋಸಿಂಗ್ ಕೊಟ್ಟಿತ್ತ. ಸೆನ್ಸೆಕ್ಸ್ ಅನ್ನು 0.46% ಏರಿ 77,000 ಲೆವೆಲ್ಗ ಕ್ಲೋಸಿಂಗ್ ಕೊಟ್ಟಿತ್ತಂತ ನಾವು ಅನ್ಬೋದ. ಬಟ್ ಈ ಕರೆಂಟ್ ಎಲ್ಲಾ ನೆಗೆಟಿವ್ ಸುದ್ದಿಯನ್ನ ಕೇಳ್ರ ಮಂಡೇ ದಿನ ನಿಫ್ಟಿ 24,000 ಲೆವೆಲ್ದ ಕೆಳಗನ ಓಪನ್ ಆಗ್ಬೋದ್ರಿ. ಗ್ಯಾಪ್ ಡೌನ್ ಓಪನ್ ಆಗೋ ಸಂಭಾವನೆನ ಬಾಳ ಹೆಚ್ಚೈತಿ. ಯಾಕಂತಂದ್ರ ಬಾಳ ಕೆಟ್ಟ ಸುದ್ದಿಗಳು ಬಂದಾವ. ಅದ ಕಾರಣ ಅವೇನೇನ್ ಬಂದಾವಂತ ಅದ್ರ ಬಗ್ಗೆ ಈಗ ಮುಂದೆ ತಿಳ್ಕೊಳ್ಳೋಣ. ಅದ ನಾವ ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ಬೋದ. US ಮಾರ್ಕೆಟ್ ಡೌ ಜೋನ್ಸ್ 0.09% ಕುಸಿದೈತಿ. S&P 500 0.05% ಕುಸಿದೈತಿ. ನ್ಯಾಸ್ಡ್ಯಾಕ್ 0.24% ಕುಸಿದೈತಿ. ಯುರೋಪಿಯನ್ ಮಾರ್ಕೆಟ್ ಪರಿಸ್ಥಿತಿನೂ ಬಾಳ ಕೆಟ್ಟಿತ್ತ, ನೀವು ನೋಡಬಹುದ. ಅದೇ ತರ ಏಷ್ಯನ್ ಮಾರ್ಕೆಟ್ ಪರಿಸ್ಥಿತಿನೂ ನೋಡ್ಬೋದು ನೀವು. ನಿಕ್ಕೈರೆ 4.33% ಕುಸಿದೈತಿ. ಕೊರಿಯಾ ಮಾರ್ಕೆಟ್ 6% ಗಿಂತ ಹೆಚ್ಚು ಕುಸಿದೈತಿ. ತೈವಾನ್ ಮಾರ್ಕೆಟ್ 3.70% ಗಿಂತ ಹೆಚ್ಚ ಕುಸಿದೈತಿ. ಏಷ್ಯನ್ ಮಾರ್ಕೆಟ್ ಎಲ್ಲ ಫ್ರೈಡೆ ಬಾಳ ಕುಸಿದಿದ್ದು ರೀ. ಅದ್ರ ಬಗ್ಗೆನು ವಿಡಿಯೋ ನಾ ಮಾಡಿದ್ನಿ. ಭಾರತದ ಮಾರ್ಕೆಟ್ ಫ್ರೈಡೆ ಓಪನ್ ಇಲ್ಲಾಗಿತ್ತ. ಏನ್ರಿ ಓಪನ್ ಇರ್ತಿತ್ತಂತಂದ್ರ ನಿಫ್ಟಿ ಫ್ರೈಡೆ ದಿನಾನೇ 24,000 ಲೆವೆಲ್ದ ಕೆಳಗನ ಕ್ಲೋಸಿಂಗ್ ಕೊಡ್ತಿತ್ರಿ. ಆದ್ರೂ ಫ್ರೈಡೆ ಓಪನ್ ಇಲ್ಲ ಅಂತ ಉಳಿದಿತ್ತ. ಆದ್ರೂ ಮಂಡೇ ಉಳಿತೈತ ಅಂತ ಅನ್ಸಂಗಿಲ್ಲ. ಯಾಕಂತಂದ್ರ ಫ್ರೈಡೆ ದಿನ ಏನ್ ಟೆಕ್ ಸ್ಟಾಕ್ ಗಳಿಂದ ಸೆಲ್ಲಿಂಗ್ ಬಂದಿತ್ತ. ಗ್ಲೋಬಲ್ ಮಾರ್ಕೆಟ್ನಾಗ ಎಲ್ಲ ಟೆಕ್ ಸ್ಟಾಕ್ಗಳು IT ಸ್ಟಾಕ್ಗಳು ಕುಸಿಯಾತಿದ್ವು ಅನ್ನೋಣ ಎಲ್ಲ ಹೆವಿ ಸೆಲ್ಲಿಂಗ್ ಬಂದಿತ್ತ. ಬಟ್ ಈಗ ಮತ್ತೊಂದು ಸುದ್ದಿ ಬರತೈತಿ. ಅದೇನಂತಂದ್ರೆ US ಮತ್ತು ಇರಾನದ ಯುದ್ಧ. ಅದ ಕಾರಣ ಈ ಸುದ್ದಿಯನ್ನ ಕೇಳಿ ಮತ್ ಮಾರ್ಕೆಟ್ ಮಂಡೇ ದಿನ ಅಥವಾ ಮುಂದಿನ ವಾರ ಕುಸಿನಬೋದ್ರಿ. ಅದ ಕಾರಣ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ನೋಡ್ರಿ, ನಿನ್ನೆ ವಿಡಿಯೋನಾಗೂ ತಿಳಿಸಿದ್ನಿ, ಈಗ ಇನ್ನೊಂದ್ಸಲ ತಿಳಿಸ್ತೇನೆ. ಮೊನ್ನೆ ಏನಾತಂತಂದ್ರ ಹಾರ್ಮೋಸ್ ಜಲಸಂಧಿ ಕಡೆಯಿಂದ ಸಿಂಗಾಪುರ್ ಧ್ವಜ ಇರೋ ಸಿಕ್ ಹೋಗಾತಿತ್ತ. ಅದ್ರ ಮ್ಯಾಗ ಇರಾನ್ ದಾಳಿ ಮಾಡಿತ. ಮತ್ತ 27 ಜೂನಕ್ಕನು ಹಾರ್ಮೋಸ್ ಜಲಸಂಧಿ ಕಡೆಯಿಂದ ಕಿಕೋ ಅನ್ನೋ ಒಂದು ತೇಲ್ ಟ್ಯಾಂಕರ್ ಹೋಗಾತಿತ್ತ. ಅದ್ರ ಮ್ಯಾಗನು ಡ್ರೋನ್ ದಾಳಿ ಇರಾನ್ ಮಾಡಿತ್ತ. ಅದರದನ್ನ ಪ್ರತಿಯುತ್ತರ US ಕೊಟ್ಟಿತ್ರಿ. ಇರಾನದ ಹಲವಾರು ಮಿಲಿಟರಿ ಬೇಸ್ಗಳನ್ನ ಟಾರ್ಗೆಟ್ ಮಾಡಿ ಧ್ವಂಸವನ್ನಗೊಳಿಸೈತ. ಅದ ಕಾರಣ ಇರಾನ್ಗ ಮತ್ತೊಂದಿಷ್ಟು ಸಿಟ್ಟು ಬಂದ ಇರಾನನ್ನು ಸಹ ಪ್ರತಿ ಉತ್ತರ ಕೊಟ್ಟಿತ್ತ. US ಕುವೈತ್ನಾಗದು ಏನಿದಾವ, ಬೈರಿನ ಕುವೈತ್ನಾಗದು ಏನ್ US ಮಿಲಿಟರಿ ನೆಲೆಗಳು ಏನಿದಾವ ಅದ್ರ ಮ್ಯಾಗ ಡ್ರೋನ್ ಮತ್ತ ಕ್ಷಿಪಣಿ ದಾಳಿಗಳಿಂದ ದಾಳಿ ಮಾಡಿತಂತ. ಅದ ಕಾರಣ ಈಗ US ಭಾಳ ಸಿಟ್ಟು ಬಂದೈತ್ರಿ. US ಮತ್ ಭಾಳ ಹೆವಿ ಅಲ್ಲೆಲ್ಲ ಅಟ್ಯಾಕ್ ಮಾಡತೈತಿ ಅಥವಾ ದಾಳಿ ಮಾಡತೈತಿ ಅಂತ ನಾವು ಅನ್ಬೋದ. ಭಾಳ ಕೆಟ್ಟ ಪರಿಸ್ಥಿತಿ ಮತ್ತ ಇರಾನದಾಗೈತಿ ಯುದ್ಧದಾಗಂತನೂ ನಾವು ಅನ್ಬೋದ. ಅದ ಕಾರಣ ಏನಿದೆ MOU ಸೈನ್ ಆಗಿತ್ತ, ಇದಾಗಿತ್ತ, ಅದೆಲ್ಲ ಇನ್ನೂ ಈಗ ಉಪಯೋಗ ಇಲ್ದಂಗ ಆಗ್ಬಿಟ್ಟೈತ್ರಿ. ಬರೀ ಅದ್ ಹೆಸರಿಗನ ಸೈನ್ ಆಗಿತ್ತ. ನೋಡ್ರ ಮತ್ತೆ ಯುದ್ಧ ಸ್ಟಾರ್ಟನ ಆತಂತ ನಾವ್ ಅನ್ಬೋದ. ಅತ್ರಾಗನು ಎಲ್ಲಾಕ್ಕಿಂತ ದೊಡ್ಡ ನೆಗೆಟಿವ್ ಪಾಯಿಂಟ್ ಏನಂತಂದ್ರ ಇರಾನ್ ಏನಂದೈತಂತಂದ್ರ ಈಗ ಏನಿದ 60 ದಿನದ ಶಾಂತಿ ಒಪ್ಪಂದ ಆಗೈತಿ. ನೋಡ್ಬೋದು ನೀವು ಇಲ್ಲಿ 60 ದಿನದ ಶಾಂತಿ ಒಪ್ಪಂದ ನಾವೀಗ ಸಂಪೂರ್ಣವಾಗಿ ಸ್ಥಗಿತಗೊಳಿಸುವುದಾಗಿ ಬೆದರಿಕೆ ಕೊಟ್ಟಿದಾರಂತ ಇರಾನನ್ನು. ಬಟ್ ಬೆದರಿಕೆ ಎಷ್ಟ ಕೊಟ್ಟಾರ, ಇನ್ನ ಪೂರಾ ಸ್ಥಗಿತಗೊಳಿಸಿಲ್ ಶಾಂತಿ ಒಪ್ಪಂದ. ಇದು ಒಳ್ಳೇದ್ ಅನ್ಬೋದು ನಾವ. ಇದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅನ್ನಕ್ ಬರಂಗಿಲ್ಲ. ಆದ್ರೂ ಇದೇ ತರ ನೀವ್ ಏನ್ರ ಮಾಡಿರಿ ಅಂತಂದ್ರ ಶಾಂತಿ ಒಪ್ಪಂದ ಏನ್ ನಾವ್ ಮಾಡತ್ತೀವಿ ಅದನ್ನ ಸ್ಥಗಿತಗೊಳಿಸ್ತೀವಂತ ಒಂದು ಬೆದರಿಕೆ ಕೊಟ್ಟಾರಂತ. ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ. ಮೇನ್ ಏನಂತಂದ್ರ ಮತ್ತ US ಮತ್ತು ಇರಾನ್ ನಡಕ ಯುದ್ಧ ಸ್ಟಾರ್ಟ್ ಆಗೈತಿ. ಇದ ಎಲ್ಲಕ್ಕಿಂತ ದೊಡ್ಡ ನೆಗೆಟಿವ್ ಪಾಯಿಂಟ್ ಗ್ಲೋಬಲ್ ಮಾರ್ಕೆಟ್ನಾಗ ಅಂತ ನಾವು ಅನ್ಬೋದ. ಕ್ರೂಡ್ ಆಯಿಲ್ ಬೆಲೆ ನೋಡ್ರೆ ಹಂಗೇನು ಏರಿಲ್ಲ. ಯಾಕಂದ್ರೆ ಕ್ರೂಡ್ ಆಯಿಲ್ ಮಾರ್ಕೆಟ್ ಕ್ಲೋಸ್ ಆಗಾನ ಇವೆಲ್ಲ ಸುದ್ದಿಗಳು ಬಂದಾವ. ಕ್ರೂಡ್ ಆಯಿಲ್ ನೋಡ್ಬೋದು ನೀವು. WTI ಕ್ರೂಡ್ ಆಯಿಲ್ $69 ಪ್ರತಿ ಬ್ಯಾರೆಲ್ಗೆ ಐತಿ. ಬ್ರೆಂಟ್ ಕ್ರೂಡ್ ಆಯಿಲ್ $71 ಪ್ರತಿ ಬ್ಯಾರೆಲ್ಗೆ ಐತಿ. ಅದ ಕಾರಣ ನೋಡ್ಬೇಕ ಮಂಡೇ ನಾಳೆ ದಿನ ಕ್ರೂಡ್ ಆಯಿಲ್ದು ಬೆಲೆ ಏರ್ತೈತೋ ಏನೋ. ಏನ್ರೆ ಅದು ಸಹ ಏರಿತಂತಂದ್ರ ಖಂಡಿತವಾಗಿ ಭಾರತದ ಮಾರುಕಟ್ಟೆಗ, ಭಾರತದ ಆರ್ಥಿಕತೆಗ ಮತ್ ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ. ಓವರ್ ಆಲ್ ಈಗ ಭಾರತದ ಸ್ಟಾಕ್ ಮಾರ್ಕೆಟ್ಗ 3 ದೊಡ್ಡ ನೆಗೆಟಿವ್ ಪಾಯಿಂಟ್ ಇದಾವಂತ ನಾವು ಅನ್ಬೋದ.
ಒಂದನೇದ ಎಲ್ಲ IT ಸ್ಟಾಕ್ಗಳು ಟೆಕ್ ಸ್ಟಾಕ್ಗಳನ್ನೇ ಹೆವಿ ಸೆಲ್ಲಿಂಗ್ ಬರತೈತಿ. ಇದು ಒಂದು ಭಾಳ ದೊಡ್ಡ ತಲೆನೂ ಆಗೈತಿ ಭಾರತದ ಮಾರುಕಟ್ಟೆಗೆ. ಎರಡನೇದ US ಮತ್ತು ಇರಾನ್ ಯುದ್ಧ ಮತ್ತೆ ಸ್ಟಾರ್ಟ್ ಆದಂಗೆ ಅನ್ಸಾತೈತಿ. ಅದೇ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್ ಅನ್ಬೋದ. ಈ ಯುದ್ಧದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಏರಿದ್ರೆ ಅದು ಒಂದು ನೆಗೆಟಿವ್ ಪಾಯಿಂಟ್. ಮತ್ತು ಮೂರನೇದ FISದ ಸೆಲ್ಲಿಂಗ್. FIS ಸೆಲ್ಲಿಂಗ್ ರೇ ಮತ್ತೆ ಕಂಟಿನ್ಯೂ ಸ್ಟಾರ್ಟ್ ಐತಿ. ನೋಡ್ಬೋದು ಈಗ ನಾವು FIDI's ಡೇಟಾ ನೋಡ್ಬೋದು ನೀವು ಹೋದ ವಾರನಾಗ FISದ ಸೆಲ್ಲಿಂಗ್ ಬಂದೈತಿ. ಬಟ್ ಸ್ವಲ್ಪ ಬಾಯಿಂಗನು ಮಾಡಿದಾರ. ಬಟ್ ಆ ಬಾಯಿಂಗ್ ಹೆಸರಿಗನ ಇತ್ತಂತ ನಾವು ಅನ್ಬೋದ. ಜೂನ್ 23 ತಾರೀಕ್ರೆ ಬರೀ 17 ಕೋಟಿದ ಬಾಯಿಂಗ್ ಮಾಡ್ಯಾರಿ. 25ಕ್ಕೆ ನೋಡ್ಬೋದು ನೀವು 383 ಕೋಟಿದ ಬಾಯಿಂಗ್ ಮಾಡ್ಯಾರ. ಅದ ಕಾರಣ ಬಾಯಿಂಗ್ ಬರಾತೈತಿ. ಬಟ್ ಅಷ್ಟ್ ಹೆವಿ ಬಾಯಿಂಗ್ ಬರವತ್ತ. ಸೆಲ್ಲಿಂಗ್ ಬಂದ್ರ ಭಾಳ ಒಮ್ಮೆ ಹೆವಿ ಕ್ವಾಂಟಿಟಿದಾಗ ಸೆಲ್ಲಿಂಗ್ ಬರಾತೈತಿ ಅಂತನೂ ನಾವು ಅನ್ಬೋದ. ಅದ ಕಾರಣ FIS ಈಗ ಮತ್ತೆ ಮರಳಿ ಬರುವಂಗ ಕಾಣವಲ್ರಿ ಈ ಡೇಟಾ ಎಲ್ಲ ನೋಡ್ರ. ಮತ್ತು DISದೂ ನಾವು ಪರಿಸ್ಥಿತಿ ನೋಡ್ರ. DIS ಕಂಟಿನ್ಯೂ ಬಾಯಿಂಗ್ ಮಾಡ್ಕೊಂಡನ ಬರತ್ತಾರ. ಅದ ಕಾರಣ ಮಾರ್ಕೆಟ್ ಒಳ್ಳೆ ಲೆವೆಲ್ ಅನ್ನ ತಡೆದೈತಂತ ನಾವು ಅನ್ಬೋದ. ಬಟ್ ಮಾರ್ಕೆಟ್ ಇಲ್ಲಿಂದನೂ ಹೋಗ್ಬೇಕಂತಂದ್ರೆ FIS ಮರಳಿ ಬರಾಕನ ಬೇಕಾ. ಅದ ಕಾರಣ ಗೌರ್ಮೆಂಟ್ FISಗೆ ಇನ್ನ ಅಟ್ರಾಕ್ಟ್ ಮಾಡಕ್ಕೆ ಏನೇನು ಸ್ಟೆಪ್ಪನ್ನು ತಗೋತೈತಂತನೂ ನಾವು ನೋಡ್ಬೇಕಾ. ಏನ್ರಿ ಟ್ಯಾಕ್ಸ್ ಅದು ಕಡಿಮೆ ಮಾಡಿತಂದ್ರೆ ಖಂಡಿತವಾಗಿ ಮತ್ತೆ ಮರಳಿ FIS ಬರಬಹುದನ. ಟ್ಯಾಕ್ಸ್ ಅಂತ ಹೆಸರು ಬಂತಂದ್ರೆ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರದ್ದು ಹೆಸರು ಬರ್ತೈತಿ, ಫೈನಾನ್ಸ್ ಮಿನಿಸ್ಟರ್ ಅವ್ರದ. ಅವ್ರು ಈಗ ಚೇಂಜ್ ಮಾಡ್ಬೋದ ಕ್ಯಾಬಿನೆಟ್ನಾಗ ಅಂತ ಅನ್ನತ್ತಾರ. ಇದು ಸುದ್ದಿ ಅಫಿಷಿಯಲ್ ಸುದ್ದಿ ಇಲ್ಲ, ಬರೀ ನ್ಯೂಸ್ ರಿಪೋರ್ಟ್ಗಳಿಂದ ನ್ಯೂಸ್ ಬರತ್ತವ. ಏನ್ರಿ ನಿರ್ಮಲಾ ಸೀತಾರಾಮನ್ ಅವರನ್ನ ಚೇಂಜ್ ಮಾಡಿರಂತಂದ್ರ ನೆಕ್ಸ್ಟ್ ಏನ್ RBI ಮೊದ್ಲಿನ ಗವರ್ನರ್ ಅವ್ರಿದ್ರೆ ಶಕ್ತಿಕಾಂತ ದಾಸ್ ಅವ್ರಿಗೂ ಮಾಡ್ಬೋದಂತನೂ ಅನ್ನತ್ತಾರ. ಅಥವಾ ಪಿಯೂಷ್ ಗೋಯಲ್ ಅವ್ರಿಗೂ ಮಾಡ್ಬೋದಂತ ಅನ್ನತ್ತಾರ. ನೋಡೋಣ್ರಿ ಏನಾಗ್ತೈತಂತ, ಆಗ್ತೈತೋ ಇಲ್ಲೋ ಅಂತ. ಬಟ್ ಒಬ್ರು ಫೈನಾನ್ಸ್ ಮಿನಿಸ್ಟರ್ ಚೇಂಜ್ ಆದ್ರಂತಂದ್ರೆ ಒಮ್ಮೆ ಫುಲ್ ಎಲ್ಲ ನೀವು ನೀತಿಗಳಿದಾವ ಚೇಂಜ್ ಆಗ್ತಾವಂತ ನಾಕ್ ಬರಂಗಿಲ್ಲ. ಟೈಮ್ ತಗೋತೈತಿ. ಯಾಕಂದ್ರೆ ಪಾರ್ಟಿ ಚೇಂಜ್ ಆಗತ್ತ, ಬರೀ ಮಿನಿಸ್ಟರ್ ಚೇಂಜ್ ಆಗತ್ತಾರ. ಅದ ಕಾರಣ ಒಬ್ರು ಬೇರೆ ಫೈನಾನ್ಸ್ ಮಿನಿಸ್ಟರ್ ಬಂದ್ರಂತಂದ್ರೆ ಒಮ್ಮೆ ಡೈರೆಕ್ಟ್ ಸಡನ್ಲಿ ದೊಡ್ಡ ಆಕ್ಷನ್ ತಗೋತಾರಂತ ನಾಕ್ ಬರಂಗಿಲ್ಲ. ಆದ್ರೂ ಇದ್ರ ಮ್ಯಾಗ ಕಣ್ಣು ಇಡ್ಬೇಕ. ತಪ್ಪಿ ತಗೊಂಡ್ರಂದ್ರೂ ಭಾರತದ ಮಾರುಕಟ್ಟೆಗೆ ಒಳ್ಳೇದ. ಯಾರೇ ಹೊಸ ಬಂದ್ರ ಅವ್ರೇನ್ರಿ LTC GST ಅದು ಕಮ್ಮಿ ಮಾಡಿರೋ ಟ್ಯಾಕ್ಸ್ ಅಂತಂದ್ರೆ ಅದು ಒಂದು ಒಳ್ಳೇದನ ಅಂತ ನಾವು ಕನ್ಸಿಡರ್ ಮಾಡ್ಬೋದ. ಮತ್ತು ನಾವು ಗೋಲ್ಡದ ಬೆಲೆ ನೋಡ್ರೆ ಗ್ಲೋಬಲ್ ಮಾರ್ಕೆಟ್ನಾಗ ಗೋಲ್ಡ್ ಮತ್ತೆ ಏರಿ $4,000 ಮ್ಯಾಗ ಬಂದೈತಿ. ಕಳ ಹೋಗಿತ್ತಿದ್ದ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗಿತ್ರಿ. ಅದಕ್ಕೆ ಕಳ ಹೋಗಿತ್ತಂತನೂ ವಿಡಿಯೋ ಮಾಡಿದ್ನಿ, ಅದು ವಿಡಿಯೋ ಹೋಗಿ ನೀವು ನೋಡ್ಬೋದಾ. ಆದ್ರೂ ಈಗ ಮತ್ತೆ $4,000 ಮ್ಯಾಗ ಐತಿ ಗ್ಲೋಬಲ್ ಮಾರ್ಕೆಟ್ದಾಗ. ಸಿಲ್ವರ್ $60 ಕೆಳಗನ ಐತಿ. ನಾನು $59 ಈ ಕರೆಂಟ್ ಟ್ರೇಡ್ ಮಾಡತೈತಿ. ಗೋಲ್ಡ್ ಮತ್ತು ಸಿಲ್ವರ್ ಪರಿಸ್ಥಿತಿ ಈ ಥರ ಮೇನ್ ಕಾರಣ ಏನಂತಂದ್ರೆ US ಡಾಲರ್ ಇಂಡೆಕ್ಸ್ ಈಗನೂ ಸಹ 101 ಮ್ಯಾಗನ ಐತಿ. 100 ಕೆಳಗಿತ್ತಂದ್ರೆ ಗೋಲ್ಡ್ ಸಿಲ್ವರ್ಗೆ ಪಾಸಿಟಿವ್. ಬಟ್ 101 ಮ್ಯಾಗನ ಐತಂತಂದ್ರೆ ಇದು ಗೋಲ್ಡ್ ಸಿಲ್ವರ್ಗೆ ಇನ್ನ ನೆಗೆಟಿವ್ನ ಅಂತ ನಾವು ಅನ್ಬೋದ. ಡಾಲರ್ ಮತ್ತು ರುಪೀಸ್ ನೋಡ್ರೆ $1 = 94.36 ರೂಪೀಸ್ ಆಗೈತಿ. 94ಗನ ತಡೆದೈತಿ ರುಪೀಸ್ ಅನ್ಬೋದು ನಾವು ಡಾಲರ್ ವಿರುದ್ಧ. ಅದ ಕಾರಣ ಇದು ಪಾಸಿಟಿವ್. ಮತ್ತೊಂದೇನಂತಂದ್ರೆ ಭಾರತದ ಮಾರುಕಟ್ಟೆ ಮುಂದಿನ ವಾರ ಫುಲ್ ಓಪನ್ ಅನ್ನ ಇರ್ತೈತ್ರಿ, ಯಾವುದು ಹಾಲಿಡೇ ಇರಂಗಿಲ್ಲ. ಬಟ್ ಮುಂದಿನ ವಾರ ಫ್ರೈಡೇ ದಿನ US ಮಾರ್ಕೆಟ್ ಕ್ಲೋಸ್ ಇರ್ತೈತಿ. ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಏನೋ ಐತಂತ್ರಿ. ಅದ ಕಾರಣ ಫ್ರೈಡೇಗೆ ಏನು US ರಿಲೇಟೆಡ್ ನ್ಯೂಸ್ಗಳು ಬರ್ಬೇಕಾಗಿತ್ತು ಅದೆಲ್ಲ ಗುರುವಾರನ ಬಂದ್ಬಿಡ್ತಾವ್ರಿ, ಥರ್ಸ್ಡೇ. ಅದ ಕಾರಣ ಅದ್ರ ಮ್ಯಾಗ ಕಣ್ಣ ಇರ್ಬೇಕು, ಏನೇನು ಸುದ್ದಿಗಳು ಬರ್ತಾವ ಏನೇನಂತ. ಯಾಕಂತಂದ್ರೆ ಈಗ ಯುದ್ಧಗಳು ಮತ್ತೆ ಸ್ಟಾರ್ಟ್ ಆಗಿದ್ದಾವ. ಅದ ಕಾರಣ US ಮಾರ್ಕೆಟ್ ಮ್ಯಾಗನು ನಮ್ದ ಕಣ್ಣ ಇರ್ಬೇಕ. ಮತ್ತೊಂದು US ಇಂಡಿಯಾ ಟ್ರೇಡ್ ಡೀಲ್ ಎದಕ್ ಆವತ್ತಂತ ಪಿಯೂಷ್ ಗೋಯಲ್ ಅವರನ್ನ ಹೇಳ್ಬಿಟ್ರಿ. ಏನ್ ಭಾರತದ ಕಾಂಪಿಟೇಟರ್ ದೇಶಗಳಿದಾವ, ಏನ್ ಭಾರತ ಕಾಂಪಿಟೇಷನ್ ಕೊಡೋ ದೇಶಗಳಿದಾವ, ಅದಕ್ಕಿಂತ ಕಡಿಮೆ ಏನ್ರಿ ನಮಗ್ ಟೆರಿಫ್ ಹಚ್ತೇನಂದ್ರ ನಾವು US ಜೋಡೆ ನಾವು ಟ್ರೇಡ್ ಡೀಲ್ ಮಾಡೋರ್ ಅಂತ ಅಂದಾರ. ಅದಕ್ಕಿಂತ ಕಡಿಮೆ ಏನ್ರಿ ನಮಗ್ ಟೆರಿಫ್ ಹಚ್ಚಲಿಲ್ಲ, ಅವ್ರಕ್ಕಿಂತ ಹೆಚ್ಚದು ಹಚ್ಚಿರಂತಂದ್ರೆ ನಾವೇನ್ ಟ್ರೇಡ್ ಡೀಲ್ ಮಾಡಂಗಿಲ್ಲ ಅಂತ ಹೇಳಿಕೆ ಕೊಟ್ಟಾರ. ಅದ ಕಾರಣ ಇದು ಒಳ್ಳೆ ಡಿಸಿಷನ್ ಅಂತ ನನಗನ್ನಿಸ್ತೈತಿ. ನೋಡ್ಬೇಕ್ರಿ US ಏನ್ ಮಾಡ್ತೈತಂತ. ಬಿಟ್ಕಾಯಿನ್ ಪರಿಸ್ಥಿತಿ ನೋಡ್ರ, ಬಿಟ್ಕಾಯಿನ್ ಮತ್ತೆ $60,000 ಮ್ಯಾಗ ಬಂದೈತಿ. ಬಿಟ್ಕಾಯಿನ್ ಮತ್ತೆ ಕೆಳಗಿಂದ ಸ್ವಲ್ಪ ರಿಕವರ್ ತೋರ್ಸೈತಂತ ನಾವು ಅನ್ಬೋದ. ಓವರ್ ಇದೇ ಐತಿ ಇವತ್ತಿನ ಈ ವಿಡಿಯೋನ ಎಲ್ಲ ಡೀಟೇಲ್ದಾಗ ನಿಮಗೆ ಗುರ್ತಾ ಇರ್ಬೋದು ಅಂತ ನನಗನ್ನಿಸ್ತೈತಿ. ವಿಡಿಯೋ ಚಲೋ ಲೈಕ್ ಮಾಡ್ರಿ. ಈ ವೀಕೆಂಡ್ ಫ್ರೀ ಇದ್ರೆ ಅಂತಂದ್ರೆ ಖಂಡಿತವಾಗಿ ನಾನು ಹಿಂದಿನ ವಿಡಿಯೋಗಳನ್ನು ಹೋಗಿ ನೋಡ್ಬೋದಾ. ಭಾಳ ಡೀಟೇಲ್ದಾಗ ಭಾಳ ಸರಳವಾಗಿ ನಾ ತಿಳಿಸಿದ್ದೇನೆ. ಅದ ಕಾರಣ ಆ ವಿಡಿಯೋಗಳನ್ನು ಹೋಗಿ ನೋಡ್ರಿ. ಮತ್ತು ಕಮೆಂಟ್ ಸೆಕ್ಷನ್ನಾಗ ಏನ್ರಿ ಒಂದು ಕಮೆಂಟ್ ಮಾಡ್ರಿ, ಅದಕ್ಕೆ ರಿಪ್ಲೈ ಮಾಡ್ತೇನೆ. ಮತ್ತು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.